ಈ ಹೊತ್ತಿನ ಪವರ್ ಸ್ಟೋರಿಯಲ್ಲಿ ಮೊದಲ ಪವರ್ಫುಲ್ ಸ್ಟೋರಿ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ನೋಡಿ. ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗಿದೆ. ಈ ಪವರ್ ಶೇರಿಂಗ್ ಸಸ್ಪೆನ್ಸ್ ಏನು ಅಂತ ತಿಳ್ಕೊಳ್ಳೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದು ರೀತಿಯಾಗಿ ಸಂಚಲನ ಸೃಷ್ಟಿ ಮಾಡಿದೆ ಈ ಟಾಪಿಕ್ಕು. ಬಿಹಾರ ಎಲೆಕ್ಷನ್ ಆದಮೇಲೆ ಕುರ್ಚಿ ಕಾಳಗಕ್ಕೆ ತೆರೆ ಬೀಳುತ್ತಾ ಅಂತ ಫಲಿತಾಂಶ ಆದ ವೆರಿ ನೆಕ್ಸ್ಟ್ ಡೇ ಸಿದ್ದರಾಮಯ್ಯನವರು ಡೆಲ್ಲಿ ಯಾತ್ರೆ ಕೈಗೊಂಡಿದ್ದಾರೆ. ಅಂದರೆ 14ನೇ ತಾರೀಕು ರಿಸಲ್ಟ್ ಬರುತ್ತೆ, 15ನೇ ತಾರೀಕು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯನವರು. ಸಿಎಂ ಚೇಂಜ್ ಗೊಂದಲ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅವರ ನಿರೀಕ್ಷೆ ಏನಿದೆ ಸಿದ್ದರಾಮಯ್ಯನವರದ್ದು? ಹೈಕಮಾಂಡ್ ಅವರ ಆಶೀರ್ವಾದ ಮುಂದುವರಿಯುತ್ತೆ ಅಂತ. ಹೈಕಮಾಂಡ್ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಕುರ್ಚಿಯಲ್ಲಿ ಮುಂದುವರಿಯುವಂತಹ ಗಟ್ಟಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಜೊತೆಗೆ ಸಂಪುಟ ಪುನರ್ರಚನೆಗೆ ಸಿಎಂಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಹೈಕಮಾಂಡ್ ನಾಯಕರಿಂದ ಅಂತ. ಪುನರ್ರಚನೆಗೆ ಅನುಮತಿ ಸಿಕ್ಕರೆ ಕುರ್ಚಿಯಂತೂ ಸೇಫ್ ಅನ್ನುವಂಥ ಲೆಕ್ಕಾಚಾರ ಇದೆ. ಸಿದ್ದರಾಮಯ್ಯನವರು ಅದನ್ನೇ ಹೇಳಿದ್ದು. ಒಂದು 2-3 ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈ ಪುನರ್ರಚನೆಯ ಬಗ್ಗೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ, ಸೊ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ ನಮಗೆ. ಸೊ ಇದ್ರ ಬಗ್ಗೆ ಅಂತಿಮ ಹಂತದ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಹೇಳ್ತೀವಿ ಅಂತಂದರು. ಸೊ ದಟ್ ಮೀನ್ಸ್ ಪುನರ್ರಚನೆ ಅಂತೂ ಫಿಕ್ಸು. ಯಾವುದೇ ನವೆಂಬರ್ ಕ್ರಾಂತಿ ಸಿಎಂ ಚೇಂಜ್ ಆಗ್ತಾರಾ ಅಥವಾ ಇಲ್ವಾ ಅದು ಸೆಕೆಂಡ್ರಿ, ಅದಾಮೇಲೆ ನೋಡ್ಕೊಳ್ಳೋಣ. ಅದಾಗುತ್ತಾ ಇಲ್ವಾ ಅನ್ನೋದೇ ಡೌಟ್ ಇದೆ ಈಗ. ಈ ಬೆನ್ನಲ್ಲೇ ಬಟ್ ಈ ಸಂಪುಟ ಪುನರ್ರಚನೆ ಅಂತೂ ಆಗೇ ಆಗುತ್ತೆ. ಈಗ ನಾಯಕತ್ವ DCM DK ಶಿವಕುಮಾರ್ ಹೇಳ್ದಂಗೆ ಒಂದು ಕಡೆ ಅವ್ರು ಬಿಡ್ತಾ ಇಲ್ಲ. ನಾಯಕತ್ವ ಬದಲಾವಣೆಯ ಹೊರತು ಸಂಪುಟ ಪುನರ್ರಚನೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನೋಡಿದ್ರೆ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಹೈಕಮಾಂಡ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ ಕೈ ಮೇಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಸಿಎಂ ಚೇಂಜ್ ಆದಾಗ ಆಬ್ವಿಯಸ್ಲಿ ಹೊಸ ನಾಯಕತ್ವ ಅಥವಾ ಹೊಸ ಸಿಎಂ ಬರ್ತಾರೆ. ಅದು DK ಶಿವಕುಮಾರ್ ಆಗಿರ್ಬೋದು ಅಥವಾ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆಯಲ್ಲ. ಅದರ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಇನ್ನೊಂದು 3-4 ಜನ ಈ ಸಿಎಂ ಕುರ್ಚಿಯ ರೇಸ್ನಲ್ಲಿದ್ದಾರೆ. ಅದು ಯಾರೇ ಆದರೂ ಅವರ ನಾಯಕತ್ವದ ಅಂಡರಲ್ಲಿ ಸಂಪುಟ ಪುನರ್ರಚನೆ ಆಗೋದಂತೂ ನಿಕ್ಕಿ. ಸಿಎಂ ಚೇಂಜ್ ಆದರೂ ಸಂಪುಟ ಪುನರ್ರಚನೆ ಆಗುತ್ತೆ. ಸಿಎಂ ಬದಲಾವಣೆ ಆಗಲಿಲ್ಲ ಅಂದ್ರೂ ಕೂಡ ಸಂಪುಟ ಪುನರ್ರಚನೆ ಅಂತೂ 100% ಫಿಕ್ಸು. ಇದು ಯಾವಾಗ ಫೈನಲ್ ಆಗುತ್ತೆ? ಮೋಸ್ಟ್ ಪ್ರಾಬಬ್ಲಿ ನವೆಂಬರ್ 15ನೇ ತಾರೀಕು. ಅವತ್ತು ಸಿದ್ದರಾಮಯ್ಯನವರು ಡೆಲ್ಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅಂತ. ಈ ಡೆಲ್ಲಿ ಯಾತ್ರೆಯ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೇಳ್ಕೊಳ್ತೀನಿ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರ್ ಹತ್ರ. ರೂಪೇಶ್, ಬಿಹಾರ ಎಲೆಕ್ಷನ್ ರಿಸಲ್ಟ್ 14ನೇ ತಾರೀಕು, ವೆರಿ ನೆಕ್ಸ್ಟ್ ಡೇ ಸಿದ್ದರಾಮಯ್ಯನವರು ಡೆಲ್ಲಿ ಯಾತ್ರೆಯನ್ನು ಕೈಗೊಂಡಿರೋದು. ಬಟ್ ನಾನಿಲ್ಲಿ ಹೇಳೋದು, ಸಿಎಂ ಚೇಂಜ್ ಆದರೂ ಅಷ್ಟೇ, ಚೇಂಜ್ ಆಗಲಿಲ್ಲ ಅಂದರೂ ಅಷ್ಟೇ. ಚೇಂಜ್ ಆದರೂ ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ. ಸಿದ್ದರಾಮಯ್ಯನವರು ಸಿಎಂ ಆಗಿ ಚೇಂಜ್ ಆಗಲಿಲ್ಲ, ಹಾಗೆ ಕುರ್ಚಿ ಸೇಫ್ ಅಂದ್ರೂ ಕೂಡ ಪುನರ್ರಚನೆ ಅಂತೂ ಫಿಕ್ಸು. ಶರತ್, ಇಲ್ಲಿ ಬಹುಮುಖ್ಯವಾಗಿ ಈಗ ಸಿಎಂ ದೆಹಲಿಗೆ ಹೋಗುವಂತ ವಿಚಾರ, ಅದೇ ರೀತಿಯಾಗಿ ಸಿಎಂ ಬದಲಾವಣೆ ವಿಚಾರ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇಲ್ಲಿ ಈಗ ಯಾಕಂತ ಹೇಳಿದ್ರೆ ಈಗ ಈ ಎಲ್ಲವೂ ಬೆಳವಣಿಗೆಗಳ ನಡುವೆನೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಒಂದು ಬದಲಾವಣೆಗಳಂತೂ ಆಗತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳೋದು ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಹೀಗಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಆದ್ರೆ ಇದ್ರ ನಡುವೆ ಒಂದು ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಪುಟ ಪುನರ್ರಚನೆ ಮಾತ್ರ ಆಗತ್ತಾ ಅಥವಾ ಸಿಎಂ ಅವರೇ ಪುನರ್ರಚನೆ ಆಗ್ತಾರ ಅಂತ ಹೇಳಿ. ಯಾಕಂತ ಒಂದ್ ಕಡೆ ಸಂಪುಟ ವಿಸ್ತರಣೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸಿಎಂ ಬದಲಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಸಿಎಂ ಬದಲಾವಣೆಗಿಂತ ಮುಂಚೆನೆ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೂ ಕೂಡ ಬರೋದಿಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನೋಡ್ಕೋಬೇಕಾಗತ್ತೆ. ಇಲ್ಲಿ ಬಹುಮುಖ್ಯವಾಗಿ ಈಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತೇಳಿ ಸಿಎಂ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಹೈಕಮಾಂಡ್ ಹೇಳದಂತೆ ನಾವೆಲ್ಲರೂ ಕೂಡ ಕೇಳುತ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ 15ಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ವೇಳೆಯಲ್ಲಿ ಹೈಕಮಾಂಡ್ ಒಂದು ಸಂದೇಶವನ್ನ ಕೊಟ್ಟು ಕಳಿಸ್ತಾರೆ, ಏನೇನ್ ಮಾಡ್ಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಬಹಿರಂಗವಾಗಿ ಏನೂ ಕೂಡ ಹೇಳಿರ್ಲಿಲ್ಲ. ಅದೇ ರೀತಿ ಸಾಕಷ್ಟು ಊಹಾಪೋಹಗಳಾದ್ರೂ ಕೂಡ ಒಂದು ತಾರ್ಕಿಕ ಅಂತ, ಯಾಕಂದ್ರೆ ಹೀಗಾಗುತ್ತೆ ಬದಲಾವಣೆ ಅಥವಾ ಆಗಲ್ಲ, ಈ ರೀತಿಯಾಗಿ ವಿಚಾರ ಸ್ಪಷ್ಟತೆಯನ್ನು ಹೈಕಮಾಂಡ್ ಕೊಟ್ಟಿರ್ಲಿಲ್ಲ. ಹೀಗಾಗಿ ಸಿಎಂ ದೆಹಲಿಗೆ ಹೋಗ್ತಾರೆ. ಅಗತ್ಯ ಬಿದ್ದರೆ DCM ಅವರನ್ನು ಕೂಡ ದೆಹಲಿ ಕರೆಸ್ಕೊಳ್ಬಹುದು. ಈ ಸಂದರ್ಭದಲ್ಲಿ ಒಂದು ವಿಚಾರ, ಯಾಕಂತ ಸಿಎಂ ಬದಲಾವಣೆ ಆಗುತ್ತಾ ಇಲ್ಲ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಸಂಪುಟ ವಿಸ್ತರಣೆ ಅಂತೂ ಆಗೇ ಆಗುತ್ತೆ, ಆದ್ರೆ ಸಿಎಂ ಬದಲಾವಣೆ ಆಗ್ತಾರ ಅನ್ನೋದು ಈಗ ನವೆಂಬರ್ 15ಕ್ಕೆ ಸಿಎಂ ದೆಹಲಿಗೆ ಹೋದ್ಮೇಲೆ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗುತ್ತೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್.